ಮಾಲ್ ತಂದಿದ್ಯಾ? ಅದನ್ನ ಮರಿತೀನಾ? ನಮ್ಮ ಮಾಯಮ್ಮಜ್ಜಿ ಮಹಿಮೆಯಿಂದ ಆ ಸಾವಿತ್ರಿ ಜನ್ಮದಲ್ಲೇ ತಾಯಿ ಆಗ್ಬಾರ್ದು. ಹೇಗಾದರೂ ಸರಿ, ಇವತ್ತು ಈ ಔಷಧಿ ಸಾವಿತ್ರಿ ಹೊಟ್ಟೆ ಸೇರಲೇಬೇಕು. ಇತ್ತೀಚೆಗೆ ಸಾವಿತ್ರಿ ಮೈಕೆ ತುಂಬ್ಕೋತಾ ಇದ್ದಾಳೆ. ಕಂಡು ಕಾಣದ ಹಾಗೆ ಹೊಟ್ಟೆ ಬರ್ತಾ ಇದೆ. ಇನ್ನೊಂದು ವಾರ ಕಳೆದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ ಸಾವಿತ್ರಿ ಪ್ರೆಗ್ನೆಂಟು ಅಂತ. ಆ ಡಾಕ್ಟರ್ ರಿಪೋರ್ಟ್ನ ನಂಬ್ಕೊಂಡು ಮನೆಯವರು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೋತಾ ಇಲ್ಲ. ನೀವದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ತಾನೇ ಕೊಳ್ಳೇಗಾಲದಿಂದ ಕುಣಿತಾ ಕುಣಿತಾ ಬಂದಿರೋದು. ಅನ್ಕೊಂಡಿರೋ ಕೆಲಸನ ಸಾಧಿಸ್ತೀನಿ. ಸ್ವಲ್ಪ ಹುಷಾರಾಗಿರ್ಬೇಕು. ಒಂದು ಚೂರು ಎಡವಟ್ಟಾದ್ರೂ ನಾವಿಬ್ರು ಕಂಬಿ ಎಣಿಸೋದು ಗ್ಯಾರಂಟಿ. ಆಗ್ಲಿ ಬಿಡಿ, ಅಲ್ಲಾದ್ರೂ ಸಂಸಾರ ಮಾಡ್ಕೊಂಡಿರೋಣ. ಬಾರಿಸ್ಬಿಡ್ತೀನಿ ನೋಡು. ರೋಡಲ್ಲಿ ನಿಂತ್ಕೊಂಡೇನೋ ರೊಮ್ಯಾನ್ಸ್ ಹೊಡ್ದು. ಏನ್ ಜೈಲರು ನಿಮ್ಮ ಅಣ್ಣ, ನೀನ್ ದೇವಕ್ಕೆ ಸಂಸಾರ ಮಾಡ್ತಾಳ. ಮಗು ನೆತ್ತಿ ಎತ್ತು ಕೊಡ್ಬೇಡವ ಅಲ್ಲಿ. ತಗಾಯ್ದು ಹುಷಾರು. ಅನ್ಕೊಂಡಿರೋದನ್ನ ಸಾಧಿಸ್ಬೇಕು. ಗೊತ್ತು ಬಿಡ್ರಿ, ನಿಮ್ ಗೊಡ್ಡ ಸರಿ ಮಾಡ್ಕೊಳ್ಳಿ. ನನ್ಗೆ ಹೇಳಕ್ ಬರ್ತಾರೆ. ಯಾರದು? ನಿಂತ್ಕೊಳ್ಳಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಭಾವ ಬರಬಾರ್ದ? ಶುಭ ಸಮಾರಂಭ ನಡೀತಿದೆ ಅಂತ ಗೊತ್ತಾಯ್ತು. ಶುಭ ಹಾರೈಸಿ ಹೋಗೋಣ ಅಂತ ಬಂದೆ. ನಿನ್ನನ್ನು ಯಾರು ಇಲ್ಲಿ ಕರೆದಿದ್ದು? ನಿನ್ ಗಂಡ ಬಂದು ನನ್ನ ಹೆಂಡತಿ ಪ್ರಾಣ ತೆಗ್ದೋದ. ಈಗ ನೀನ್ ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಮರ್ಯಾದಿಂದ ತೊಲಗಾಚೆ ಹೋಗು ಮನೆಯಿಂದ. ನೀನೇನೆ ದೊಡ್ಡದಾಗ ನೀನಿಲ್ಲ ಅಂದ್ರೆ ಫಂಕ್ಷನ್ ನಡೆಯೋಗಿಲ್ಲ ಅನ್ನೋ ಮಾತಾಡ್ತಾ ಇದೆಯಲ್ಲ. ನೀನಂತ ವಿಷ ಜಂತುನ ಯಾರು ಸೇರ್ಸಲ್ಲ. ಮೊದಲು ತೊಲಗಿನಿಂದ. ಅನ್ನಿ ಅನ್ನಿ ಮನಸ್ಸು ಹೆಚ್ಚೆ ಅನ್ನಿ ಅನ್ನಿಸ್ಕೋಬೇಕಾದವಳು ನಾನು. ಅಂತ ಪಾಪ ಕರ್ಮಗಳನ್ನ ಮಾಡಿದ್ದೀನಿ. ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಲ್ಲಿ ಬೆಂದು ಬಂದಿದ್ದೀನಿ. ಸುಳ್ಳು, ಬರೀ ಸುಳ್ಳು. ಮೊನ್ನೆ ಎಲ್ಲ ಕೂಗಾಡಿದ್ದಾಳೆ. ಮೊನ್ನೆ ಸಾವಿತ್ರಿ ದೇವಸ್ಥಾನಕ್ಕೆ ಹೋದಾಗ ಬಾಯಿ ಬಂದಾಗೆಲ್ಲ ಮಾತಾಡಿದಾಳು. ಅದೇನಾದ್ರೂ ಆಗಲಿ, ಇನ್ನು 5 ನಿಮಿಷ ಕೂಡ ಇವಳು ಇಲ್ಲಿ ಇರಬಾರ್ದು. ತಳ್ಳಿ ಆಚೆಗೆ ಇವಳನ್ನ. ಯಾಕೆ ಮೇಡಮ್ ಮರ್ತು ಬಿಟ್ರ? ನೀನು ಈ ಮನೆಯವಳೆ, ಈ ಮನೆ ಬಾಗಿಲು ನಿನಗೆ ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳ್ತಾ ಇದ್ರಿ. ಆ ವೈಶಾಲಿನೇ ಬೇರೆ, ಈ ವೈಶಾಲಿನೇ ಬೇರೆ. ನನ್ನ ಮನಸ್ಸಿನಲ್ಲಿದ್ದ ಕೆಟ್ಟ ಬುದ್ಧಿನೆಲ್ಲ ಆಚೆ ಹಾಕಿ ನಂದೇ ಆದ ಬದುಕು ಕಟ್ಕೊಂಡಿದ್ದೀನಿ. ನಾನೀಗ ಬದಲಾಗಿದ್ದೀನಿ. ನಾನು ಬದಲಾಗಬಾರ್ದ? ನನ್ನ ಬದುಕು ಬದಲಾಗಬಾರ್ದ? ಬದಲಾಗಿದ್ದೀನಿ. ಒಂದು ಅವಕಾಶ ಮಾಡಿಕೊಡಿ ಅಂದ್ರೆ ಕೊಡ್ಬೇಕಲ್ವಾ? ನೀನು ಬದಲಾಗೋದು ಅದಕ್ಕೆ ನೀನು ಗಂಡ ಬಿಡ್ತಾನ? ಎಲ್ಲವದು
ಈ ಮನೆ ಸುತ್ತ ಅವನೇನಾದ್ರು ಸುಳಿದಾಡಿದ್ರೆ ಈ ಕಾಲ್ ಮುಟ್ ಮೂಲ ಕೂತ್ಬಿಡ್ತೀನಿ ಎತ್ತು ಓಡಾಡಬಾರ್ದು. ಅವರು ಬಂದಿಲ್ಲ. ಆದ್ರೆ ನನ್ನ ಮನಸ್ಬೇಡಿ, ಮತ್ತೆ ಹೊಸದಾಗಿ ಬದುಕಬೇಕು ಅಂತ ಹೊರಟಿದ್ದೀನಿ. ಒಂದು ಅವಕಾಶ ಕೊಡಿ. ಮಾಡಿದ ಪಾಪ ಕರ್ಮಕ್ಕೆ ಮಕ್ಕಳಿಲ್ದೆ ಮರಿ ಇಲ್ದೆ ಅನುಭವಿಸ್ತಾ ಇರೋ ಶಿಕ್ಷೆ ಸಾಲ್ದ. ಸತ್ತಾಗ ಹೊರಗೆ 4 ಜನದ ಪ್ರೀತಿ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವಕಾಶ ಮಾಡ್ಕೊಡಿ. ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ನನಗೆ? ನೋಡು, ಹಾವಿಗೆ ಹಲ್ಲು ಬಿಟ್ರೆ ವಿಷ ತೀರುತ್ತೆ, ಆದ್ರೆ ನಿನಗೆ ಮೈನಲ್ಲಿರೋ ರಕ್ತದಲ್ಲೆಲ್ಲ ವಿಷನೇ ತುಂಬಿಕೊಂಡಿದೆ. ನಿನ್ನಂತವ್ರ ಬೂಟಾಟಿಕೆನ ಯಾರು ನಂಬೋದಿಲ್ಲ. ಯಾರು ಇವಳು ನಂಬೇಡಿ. ನೀವು ಬದಲಾಗ್ಬೋದು ಅಂದ್ರೆ ನಾನ್ ಬದಲಾಗೋದು ಸತ್ಯ ಅಲ್ವಾ? ಹಲೋ, ಸತ್ಯ ಪತ್ಯ ಅದೆಲ್ಲ ಎಂತದ್ದು ಬೇಕಾಗಿಲ್ಲ. ಹೋಗಿ ನೀನು ಅಮ್ಮನ ಎಂದ ಆಚೆ ಹೋಗೋ. ಶರಣಾದವ್ರನ್ನ ಹಳಿಬಾರ್ದು, ಅಸಹಾಯಕರನ್ನ ತಳಿಸ್ಬಾರ್ದು ಅಂತ ನೀವೇ ನನಗೆ ಪಾಠ ಹೇಳ್ಕೊಡ್ತಿದ್ರಿಪ್ಪ. ಇವತ್ತು ಆ ಪಾಠನ ನೀವೇ ಮರ್ತ್ಬಿಟ್ರ? ಒಬ್ಬ ಅಸಹಾಯಕ ಹೆಣ್ಣು ಗೋಗರಿತಿದ್ರೆ ಅವಳನ್ನ ಅನುಮಾನಿಸ್ತಿದ್ದೀರಲ್ಲ. ಬನ್ನಿ ಅತ್ತೆ. ಬೇಡ ಸಾವಿತ್ರಿ, ಬೀದಿಲಿ ಹೋಗೋ ಮಾರಿನ ಮನೆಗೆ ಕರ್ಕೊಂಡು. ಅಪ್ಪ, ನನ್ನ ಮೇಲೆ ನಿಮಗೆ ವಿಶ್ವಾಸ ಇದೆ ಅಲ್ವಾ? ಬನ್ನಿ ಅತ್ತೆ. ಯಾರು ನಿಮ್ಗೇನು ಅನ್ನಲ್ಲ. ನಾನಿದ್ದೀನಿ ನಿಮ್ಮ ಜೊತೆ. ಬನ್ನಿ. ನೀವೆಲ್ಲರೂ ನನ್ನ ಮಾತನ್ನ ಗೌರವಿಸ್ತೀರಾ ಅನ್ನೋದಾದ್ರೆ ಅತ್ತೆ ನಮ್ಮ ಜೊತೆಗೆ ಇದೇ ಮನೇಲಿ ಇರ್ತಾರೆ. ಅಪ್ಪ, ಏನು ಮಾಡೋದೀಗ? ಹೇಗಾದ್ರೂ ಮಾಡಿ ಸಾವಿತ್ರಿಗೆ ತಿಳಿಸ್ಬೇಕಲ್ಲ, ಇವ್ರ ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ಇಲ್ಲಾಂದ್ರೆ ನಿಶ್ಚಿತಾರ್ಥನ ನಿಲ್ಲಿಸ್ಬಿಡ್ತಾರೆ. ಏನು ಮಾಡೋದು? ಹೌದು ಕಣೆ ಸರಣ, ಎಲ್ಲ ಅನ್ಕೊಂಡು ಹಾಗೆ ಆಗ್ತಾ ಇದೆ ಗೊತ್ತಾ. ಈ ದಿನ ಇಷ್ಟು ಬೇಗ ಅದು ಹೀಗೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬ ಖುಷಿ ಆಗ್ತದೆ, ಅದಕ್ಕೆ ಫೋನ್ ಮಾಡಿದೆ. ನೋಡು, ಮದುವೆಗೆಲ್ಲ ನೀವು ಎಲ್ಲರೂ ಬರಲೇಬೇಕು, ಖಂಡಿತವಾಗಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಬರಲೇಬೇಕು ಅಂದರೆ ಬರಲೇಬೇಕು. ಸರಿ ಬಿಡು. ಓಕೆ ಓಕೆ, ಎಂಗೇಜ್ಮೆಂಟ್ ಆದಮೇಲೆ ಫೋನ್ ಮಾಡ್ತೀನಿ, ಆಯಿತಾ? ಥ್ಯಾಂಕ್ಸ್. ಹಾಂ ಬಾಬಾ. ಸಾವಿತ್ರಿ ಅಲ್ಲಿ ಬೊಂಬಡ ಬಜಾರ್ತಾವಳೆ, ನೀನ್ ಎಲ್ಲೂ ಇಲ್ಲ ಅಂತ ಫುಲ್ಲು ಟೆನ್ಷನ್ ಆಗೋಳೆ. ಒಂದೇ ಒಂದು ನಿಮಿಷ ಭಾವ, ಫೋನ್ ಮಾಡ್ತಾ ಇದ್ದೀನಿ. ಅಯ್ಯೋ, ನಿನ್ ಫೋನಿನ ರಾಮಾಯಣ ಮುಗಿಯೋಕೆ ಕೊಡಿಲಿ. ಭಾವ ಕೊಡಿಲಿ, ಮಮ್ಮಿಗೆ ಆಲ್ರೆಡಿ ಡಯಲ್ ಮಾಡ್ಬಿಟ್ಟಿದ್ದೀನಿ, ಕೊಡಿ. ಈಗ ಏನೇ ಫೋನ್ ಮಾಡಿದ್ರು ನಿಮ್ಮಮ್ಮ ಬರಕ್ಕಿಲ್ಲ ತಾನೆ, ಮತ್ತೆ ಯಾಕೆ ಫೋನ್ ಮಾಡ್ತಿದ್ಯಾ? ನೀನ್ ಎಂಗೇಜ್ಮೆಂಟ್ ಆದ್ಮೇಲೆ ಫೋನ್ ಮಾಡುವಂತೆ, ಈಗ ನಡಿ. ಭಾವ, ನೀವು ತುಂಬಾ ಹಠ ಮಾಡ್ತೀರಾ, ಹೇಳಿದ ಮಾತೇ ಕೇಳಲ್ಲ. ಅಕ್ಕ ಎಲ್ಲಿದ್ದಾರೆ? ಇನ್ನೆಲ್ಲಿರ್ತಾಳೆ? ಆಫೀಸ್ನಾಗ ಇರ್ತಾಳೆ, ಹೋಗು. ಆಫೀಸಾ? ಅಡಿಗೆ ಮನೆ ಅವಳ ಆಫೀಸ್ ಅಲ್ವಾ, ಅಲ್ಲೇ ಇರ್ತಾಳು, ಹೋಗು.
ನೀವಿಲ್ಲಿದ್ರ? ಯಾಕೆ ಮಾವ? ಏನಿಲ್ಲ, ಹೀಗೆ ಕೇಳಿದೆ. ಮೊಬೈಲ್ ಕೊಡಿ. ನೋ ನೋ ನೋ, ಈ ಎಂಗೇಜ್ಮೆಂಟ್ ಮುಗಿಯೋ ತನಕ ನಿನಗೆ ಈ ಫೋನ್ ಸಿಗಕ್ಕಿಲ್ಲ. ನೀನ್ ಹೋಗು, ರೆಡಿಯಾಗಿ ಹೋಗು. ಹೋಗು 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 ಹೋಗು. ಹೇಳಿದ್ರೆ ಏನಂತ ಈ ಹುಡುಗಿಗೆ? ಇನ್ನೇನ್ ಮಾವ, ಈ ಫೋನ್ ನಾ 3 ಹೊತ್ತು ಕಿವಿಯಾಗಿ ಇಟ್ಕೊಂಡ್ರೆ ಇವತ್ತಾದ್ರು ಫೋನ್ ಬಿಟ್ಟಿರ್ಬಾರ್ದಾ? ಈ ಹೆಣ್ಣು ಮಕ್ಕಳ ಹೀಗೆ. ಫೋನ್ ಬಹಳ ಚೆನ್ನಾಗಿದೆ. ಎಲ್ಲಿ ಸರಿ ನೋಡ್ಕೊಡ್ತೀನಿ. ಅವ ಸಣ್ಣಾಗಿಲ್ದೆ ಏನೋ ಪಾರಿನ ಐಟಮು. ಒಂದ್ ಕೆಲಸ ಮಾಡಿ, ಇದು ನನ್ನ ಹತ್ರ ಇರ್ಲಿ. ಆ ಹುಡುಗಿಗೆ ನನ್ನ ಹತ್ರ ಕೇಳೋ ಧೈರ್ಯ ಬರೋದಿಲ್ಲ ಅಷ್ಟೇ. ಅದು ಹೌದು, ನೀವೊಂಥರ ಮಿಲಿಟರಿ ಮಾವ ಇದ್ದಂಗಲ್ವಾ? ಮತ್ತೆ ಮಾವ, ನಿಮ್ಮನ್ನ ನಂಬಕಾಯಕ್ಕಿಲ್ಲ. ಹೆಣ್ಮಕ್ಳಂದ್ರೆ ಸ್ವಲ್ಪ ಕರಗ್ ಬಿಡ್ತೀರಾ. ಅದಕ್ಕೆ ಈ ಫೋನ್ ನನ್ನ ಹತ್ರ ಇರ್ಲಿ. ಇಂದ್ರಮ್ಮ, 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 ಏನಾದ್ರೂ ಒಂದು ಎಡವಟ್ ಮಾಡ್ಬಿಟ್ಟಿರ್ತಾರೆ. ಏನ್ ಮಾಡೋದು? ಈಗ ಏನ್ ಅನ್ಕೊಳ್ಳಲ್ಲ. ಏನ್ ಮಾಡೋದು? ದಿಕ್ಕೆ ತೋಚ್ತಾ ಇಲ್ವಲ್ಲ. ಅತ್ತೆ, ಆಗ್ಲಿಂದ ಏನ್ ಹುಡುಕ್ತಾ ಇದ್ದೀರಾ? ನಾನು ಫುಲ್ ರೆಡಿ ಆಗಿದ್ದೀನಿ. ವಿನಿತಾ, ನೀನು ಎಷ್ಟೇ ರೆಡಿ ಆಗಿದ್ರು ಏನೋ ಒಂಥರ ಇನ್ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆಯಾ. ತಗೋ, ಈ ಕಾಸಿನ ಸರನ ಹಾಕೋ. ಇಷ್ಟೊಂದು ದೊಡ್ಡ ಒಡವೆನಾ? ನನಗೆ ಬೇಡ ಅತ್ತೆ. ಹಾಗೆಲ್ಲ ಹೇಳ್ಬಾರ್ದು ವಿನುತಾ. ಪ್ರತಾಪನ್ ಪ್ರೆಗ್ನೆನ್ಸಿನಲ್ಲಿ ಹೆಣ್ಮಗುನೇ ಹುಟ್ಟಬೇಕು ಅಂತ ಸುಶೀಲ್ ಇದನ್ನ ನನಗೆ ಮಾಡಿಸ್ಕೊಟ್ರು. ಆದ್ರೆ ಪ್ರತಾಪ ಹುಟ್ಬಿಟ್ಟ. ಅವತ್ತೇ ಅನ್ಕೊಂಡೆ, ಈ ಕಾಸಿನ ಸರನ ಅವನು ಹೆಂಡತಿಯಾಗಿ ಬರೋಳಿಗೆ ಎಂಗೇಜ್ಮೆಂಟ್ ದಿನ ಹಾಕಬೇಕು ಅಂತ. ಅವಾಗ ಒಂದು ವಿನುತನ್ ಮದುವೆ ಆದಾಗ ಅವನ ಮದುವೆ ಶಾಸ್ತ್ರನೂ ಕೂಡ ನಾವು ನೋಡಲೇ ಇಲ್ಲ. ಅದಕ್ಕೆ ರಿಸೆಪ್ಷನ್ ದಿನ ವಿನುತನ್ಗೆ ಈ ನೆಕ್ಲೆಸ್ ಹಾಕಿದ್ದೆ. ಎಷ್ಟೋ ವರ್ಷಗಳಾದ್ಮೇಲೆ ಅವತ್ತೇ ನಾನು ನನ್ನ ಗಂಡನ ಮತ್ತೆ ನೋಡಿದ್ದು. ಈ ಸರಕ್ಕೆ ಎಷ್ಟೊಂದು ಸೆಂಟಿಮೆಂಟ್ ಇದೆ, ಇದನ್ನ ನೀವೇ ಹಾಕೊಳ್ಳಿ ಅತ್ತೆ. ವಿನುತಾ, ಈ ಸರನ ನಾನು ಹಾಕೊಂಡಿದ್ದು ಮೆರೆದಿದ್ದು ಎಲ್ಲ ಮುಗ್ದೋಯ್ತು. ಇನ್ನೇನಿದ್ರು ಇದನ್ನ ನೀನ್ ಹಾಕೋಬೇಕು. ಅದನ್ನು ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಬಾ. ನೋಡ್ದ್ಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳ್ಳೆ ತಿದ್ದಿದ ಬೊಂಬೆ ತರ ಕಾಣಿಸ್ತಿದ್ಯಾ. ಯಾವ ಜನ್ಮದ ಪುಣ್ಯನ ನಾನು ಈ ಫ್ಯಾಮಿಲಿಗೆ ಬಂದು ಸೇರ್ಕೊಂಡಿದ್ದೀನಿ. ನಿಜ ಹೇಳ್ತಿದ್ದೀನಿ ಅಂತೆ, ನನ್ನ ಹೆತ್ತ ತಾಯಿ ಕೂಡ ಇಷ್ಟೊಂದು ಪ್ರೀತಿ ಮಾಡಿರ್ಲಿಲ್ಲ. ವಿನುತಾ, ಹಾಗೆಲ್ಲ ಹೇಳ್ಬಾರ್ದಮ್ಮ. ನಾನು ಹೆಣ್ಣು ಹೆತ್ತಿರೋ ತಾಯಿನೇ. ನನಗೆ ಚೆನ್ನಾಗಿ ಗೊತ್ತು, ಎಲ್ಲ ಹೆಣ್ಣು ಹೆತ್ತಿರೋ ತಾಯಿಂದಿರು ಹೆಣ್ಮಕ್ಳನ್ನ ಸ್ವಲ್ಪ ಕಟುವಾಗೆ ನೋಡ್ಕೊಳ್ಳೋ ಹಾಗೆ ನಟಿಸ್ತಾರೆ. ಯಾಕೆ ಗೊತ್ತಾ? ನಾಳೆ ದಿನ ಅವಳು ಹೋದ ಮನೆಯಲ್ಲಿ ಪರಿಸ್ಥಿತಿ ಯಾವುದೇ ರೀತಿಯಲ್ಲಿದ್ರೂ ಅದಕ್ಕೆ ಅವಳು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಆಗ ಅವಳಿಗೆ ತಾಯಿ ಮನೆಗಿಂತ ಗಂಡನ ಮನೆನೇ ಚೆನ್ನಾಗಿದೆ ಅಂತ ಅನ್ನಿಸ್ಲಿ ಅಂತ. ಅದಕ್ಕೆ ಪುಟ್ಟ, ಅಮ್ಮಂದಿರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು, ಸರಿನಾ? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ನೀವು ಕೊಟ್ಟಿರೋ ಈ ಪ್ರೀತಿ ವಿಶ್ವಾಸನ
ಯಾವಾಗಲೂ ಕಾಪಾಡ್ಕೋತೀನಿ ಅಂತ ನಾನು ಇವಾಗ ಪ್ರಾಮಿಸ್ ಮಾಡ್ತೀನಿ ಅಷ್ಟೆ. ಗೊತ್ತು ವಿನುತ, ನಾವು ಯಾರು ಎಂಥವ್ರು, ನಿನ್ನ ಹೇಗೆ ನೋಡ್ಕೊಳ್ತೀವಿ, ಹೇಗೆ ಸ್ವೀಕರಿಸ್ತೀವಿ ಯಾವುದು ತಿಳಿದೇ ಇದ್ರು ನಿನ್ನ ಪ್ರೀತಿನೇ ನಂಬ್ಕೊಂಡು ನೀನು ಇಲ್ಲಿ ತನಕ ಬಂದಿದ್ಯಾ. ಅಷ್ಟು ಗಟ್ಟಿ ಪ್ರೀತಿ ನಿಂದು. ಅದಕ್ಕೋಸ್ಕರನಾದರೂ ನಾವು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ನನ್ನ ವಂಶದ ಕುಡಿನ ತಂದೆ ಇಲ್ದಿದ್ರು ಕೂಡ ಒಂಟಿಯಾಗಿ ನೋಡ್ಕೊಂಡಿದ್ಯಾ, ಜೋಪಾನ ಮಾಡಿದ್ಯಾ. ನೀನು ಮಾಡಿರೋ ತ್ಯಾಗಕ್ಕೆ, ಅನ್ಭವಿಸಿರೋ ನೋವಿಗೆ ನಾವು ಎಷ್ಟೇ ಏನೇ ಮಾಡಿದ್ರು ತುಂಬ ಕಡಿಮೆ ಮಾ. ಇಲ್ಲ ಅತ್ತೆ, ಈ ನಿಮ್ಮ ಉಪಕಾರನ ನಾನು ಜನ್ಮ ಪೂರ್ತಿ ಮರೆಯಲ್ಲ. ಈ ಸ್ಥಾನ ಕೊಟ್ಟ ನಿಮಗೆ ಜನ್ಮ ಪೂರ್ತಿ ದಾಸಿಯಾಗಿದ್ಬಿಡ್ತೀನಿ. ಏನಂದ್ರೆ ದಾಸಿನ? ಅಯ್ಯೋ ಹುಚ್ಚಿ, ನೀನು ಇನ್ ಮುಂದೆ ಈ ಮನೆ ಯಜಮಾನಿ ಆಗ್ಬೇಕಾಗಿರೋಳು. ನನ್ನ ಮಗನಿಗೆ ರಾಣಿ ಆಗು, ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಅಷ್ಟೇ ನನಗೂ ನಿಮ್ಮ ಮಾವನಿಗೂ ಬೇಕಾಗಿರೋದು. ಸಾವಿತ್ರಿ, ಏನಮ್ಮ ಇದು? ಏನತ್ತೆ? ಎಲ್ಲ ಕೆಲಸ ನೀನು ಒಬ್ಳೆ ಮಾಡ್ತಿದ್ಯಾ? ದಿನ ನಮ್ಮನೆ ಕೆಲಸ ನಾನು ಒಬ್ಳೆ ಮಾಡೋದು, ಇದೇ ನನಗೆ ಹೊಸದಲ್ಲ ಅತ್ತೆ. ನಿತ್ಯದ ಕೆಲಸ ಬೇರೆ, ಸಮಾರಂಭಗಳಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ವಾ? ಪರವಾಗಿಲ್ಲ, ನಾನು ಮಾಡ್ತೀನಿ. ಅಯ್ಯೋ, ತರಕಾರಿನಾರು ಹೆಚ್ಕೊಡ್ತೀನಿ, ತೆಂಗಿನಕಾಯಿನಾರು ತುರ್ಕೊಡ್ತೀನಿ. ನಿನ್ನ ಕೈ ರುಚಿ ಅಂತೂ ನನಗೆ ಬರಲ್ಲಮ್ಮ. ಅಟ್ಲೀಸ್ಟ್ ಸಹಾಯನಾದರೂ ಮಾಡ್ತೀನಿ ಕಣೆ. ಎಲ್ಲ ಮಾತು ಮೀರಿ ನನ್ನನ್ನು ಮನೆಯೊಳಗೆ ಸೇರಿಸ್ಕೊಂಡಿದ್ಯಾ. ನಿನ್ನನ್ನು ಸೇವೆ ಮಾಡೋ ಭಾಗ್ಯ ಇಷ್ಟಾದರೂ ಕೂಡ ನೀವು ಕೇಳಿದ್ದನ್ನ ಪಡೆಯೋರು, ಹೇಳಿದ್ದನ್ನ ಮಾಡೋರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಕೊಡ್ತಿದ್ದೀನಿ, ತಗೊಳ್ಳಿ. ಬೇಗ ಬೇಗ ಹೆಚ್ಚಿಬಿಡಿ. ಯಾಕೋ ತಲೆ ಸುದ್ದಂಗೆ ಆಗ್ತಿದೆ, ಕಣ್ಣು ಮಂಜು ಮಂಜಾಗ್ತಿದೆ. ಎಲ್ಲ ಕೆಲಸ ನೀನೊಬ್ಬಳಿಗೆ, ಅದಕ್ಕೆ ತಲೆ ಸುತ್ತ ಬಂದಿರೋದು ನಿನಗೆ. ಅದಿರಲಿ ಅದೇ, ಒಲೆ ಉರಿ ಸ್ವಲ್ಪ ಕಮ್ಮಿ ಮಾಡಿಬಿಡಿ. ನಾನೊಂದು 5 ನಿಮಿಷ ಸುಧಾರಿಸ್ಕೋತೀನಿ. ಅದಾಗಿರಲಿ, ಬೆಳಿಗ್ಗೆಯಿಂದ ಏನಾದರೂ ತಿಂದಿಯೋ ಇಲ್ವೇ? ಇಲ್ಲ. ಹಸಿವಿಗಲ್ವೇ ಚಿತ್ರಾಂಗಿಣಿ? ನೀನು ಹೊತ್ತಲ್ಲಿ ಬೆಳೀತಿದ್ಯಲ್ಲ ಪಿಂಡ, ಅದರಿಂದ ನಿಂಗೆ ಹಿಂಗೆಲ್ಲ ಆಗ್ತಾ ಇರೋದು. ಮಂಕ್ ಮುಂಡದೆ ಇದೇ ಗೊತ್ತಾಗದೇ ಇರೋಳಿಗೆ ಮಗು ಹೇರೋ ಯೋಗ್ಯತೆನೂ ಇಲ್ಲ ಬಿಡು. ಅದಕ್ಕೆ ನಾನು ದಾರಿ ತೋರಿಸ್ತೀನಿ. ಏನ್ ಹೆಣ್ಮಕ್ಳು ಏನೋ, ಬೆಳಗ್ಗೆಯಿಂದ ಹಸ್ಕೊಂಡಿದ್ರೆ ಇನ್ನೇನಾಗುತ್ತೆ? ಏನಾದ್ರೂ ಕೊಡ್ತೀನಿ ಇರು. ಹಾಗಂತ ಅದು ಇದು ಮಾಡ್ತಾ ಕೂತ್ಕೋಬೇಡಿ, ಪರವಾಗಿಲ್ಲ. ಹಾಗಂದ್ರೆ ಹೇಗೆ? ನೀನ್ ಗಟ್ಟಿಯಾಗಿದ್ರೆ ತಾನೆ ಈ ಫಂಕ್ಷನ್ನು. ಅದೇ, ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಸತ್ಯಂಗಂತೂ ಗೊತ್ತಾಗ್ಲೇಬಾರ್ದು. ಹಾಗಿದ್ರೆ ನಾನು ಹೇಳಿದಾಗ ನೀ ಕೇಳ್ಬೇಕು. ಏನತ್ತೆ? ಈ ಹಾಲು ಕುಡಿಬೇಕು, ಆಗ
ನಾನು ಯಾರಿಗೂ ಏನು ಹೇಳಲ್ಲಪ್ಪ. ಅಷ್ಟೇ ತಾನೇ, ಕೊಡಿಯತ್ತೆ, ಕುಡಿತೀನಿ. ಸಕ್ಕರೆ ಅಲ್ಲಿದೆ. ಅಯ್ಯೋ ನೀ ಕೂತ್ಕೋ, ನಾನು ಹಾಕ್ತೀನಿ ಕಣೆ.